ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಈ ರೀತಿಯ ಬ್ಲೌಸ್ ಪೀಸಿಂದ ಸೂಪರ್ ಆದ ಒಂದು ಸಣ್ಣ ಪೌಚನ್ನು ಹೊಲಿಯೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತ ಆದರೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅವನಿ ಆಲ್ ಇನ್ ಒನ್ ಮಾರಂಗೋಲಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡಿ ಬಿಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಡಿಸೈನರ್ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಡಿಸೈನ್ ಇರುವಂಥದ್ದು. ಅದಕ್ಕೆ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾರ್ಮಲ್ ಶೈನಿಂಗ್ ಬ್ಲೌಸ್ ಪೀಸನ್ನೇ ಹಾಕಿದ್ದೀನಿ. ಹಾಗೆ ಇಲ್ಲಿ ಒಳಗಡೆ ಸ್ಪಂಜನ್ನು ಹಾಕಿದ್ದೀನಿ. ಮೇಲ್ಗಡೆ ಬಟ್ಟೆಯನ್ನು ಇಟ್ಟು ಹೀಗೆ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಾವು ಬ್ಲೌಸಿಗೆಲ್ಲ ಡೋರಿ ಹಾಕ್ತೀವಲ್ಲ, ಹಿಂದ್ಗಡೆ ಡೋರಿ ಹಾಕ್ತೀವಲ್ಲ, ಲಟ್ಕನ್ ಹಾಕಬೇಕಾದ್ರೆ ಆ ರೀತಿ ಇದನ್ನು ಇಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾದ ಪೌಚನ್ನು ಹೊಲಿಯೋದು ಹೇಗೆ ಅಂತ ತೋರಿಸ್ತೀನಿ. ಇದು ಎಲ್ಲರಿಗೂ ಕೂಡ ಯೂಸ್ ಆಗೋಂಥದ್ದು. ಮಕ್ಕಳಿಗೂ ಕೂಡ ಸ್ಕೂಲಿನ ಪೌಚ್ ರೀತಿಯಲ್ಲೂ ಕೂಡ ಈ ಪೌಚನ್ನು ನಾವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಾಗತ್ತೆ. ಮತ್ತು ನಾವು ಇಲ್ಲಿ ಯಾವ ಅಳತೆಯನ್ನು ತೊಗೊಂಡಿದ್ದೀವಿ ಅಂತಲೂ ಕೂಡ ಹೇಳ್ತೀನಿ. ಈ ಪೌಚು ಸ್ವಲ್ಪ ದೊಡ್ಡಕ್ಕೆ ಬರೋದ್ರಿಂದ ಮಕ್ಕಳಿಗೆ ಎಲ್ಲ ಐಟಮ್ ಒಂದೇ ಕಡೆ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. 10 ಇಂಚು ಉದ್ದ, ಹಾಗೆ 9.25 ಇಂಚು ಅಗಲವನ್ನು ಬಟ್ಟೆಯನ್ನು ತೊಗೊಂಡಿದ್ದೀನಿ. ತುಂಬ ಕ್ಯೂಟಾಗಿದೆ. ಹಾಗೆ ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡುವಂಥ ಪೌಚ್ ಇದು. ಈಗ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಬಿಡೋಣ. ಹೀಗೆ ಉಲ್ಟಾ ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ಚನ್ನು ಮಾಡ್ಕೊತೀನಿ. ಫಸ್ಟು ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಹೀಗೆ ಇಟ್ಕೊಂಡು ಸ್ಟಿಚ್ ಆದಮೇಲೆ ಹೀಗೆ ಉಲ್ಟಾ ಮಾಡಿಕೊಂಡು ಇದರ ಮೇಲೆ ಬರೋ ರೀತಿಯಲ್ಲಿ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಇಲ್ಲಿ 2 ಕಡೆ ಸ್ಟಿಚ್ ಆದಮೇಲೆ ನಾವು ಈಗ ಈ ಪರ್ಸನ್ನು ಹೀಗೆ ಇಟ್ಕೋಬೇಕು. ಇಲ್ಲಿ ಪೂರ್ತಿಯಾಗಿ ಮೇಲ್ಗಡೆ ಸ್ಟಿಚ್ಚನ್ನು ಹಾಕ್ಕೊಬೇಕು. ಆಮೇಲೆ ಈ ಜಿಪ್ಪನ್ನು ಓಪನ್ ಮಾಡಿಕೊಂಡು ಇಲ್ಲಿ ಹೇಗೆ ಫೋಲ್ಡ್ ಮಾಡಿ ಅದರ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕಿದ್ವಲ್ಲ, ಅದೇ ರೀತಿಯಾಗಿ ಈ ಕಡೆಯೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಬೇಕು. 2 ಕಡೆಯೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ 2 ಕಡೆಯೂ ಕೂಡ ಜಿಪ್ ಅಟ್ಯಾಚ್ ಆಗಿದೆ. ಈಗ ಏನು ಮಾಡಬೇಕು, ನಾವು ರನ್ನರನ್ನು ಹಾಕಬೇಕು. ರನ್ನರನ್ನು ಹಾಕೋದು ಡೀಟೇಲಾಗಿ ವಿಡಿಯೋವನ್ನು ಮಾಡಿದ್ದೀನಿ. ನೀವು ಯಾರೆಲ್ಲ ನೋಡಿಲ್ಲ ಅದನ್ನು ನೋಡ್ಕೊಳ್ಳಿ. ಈಸಿಯಾಗಿ ನೀವು ಕೂಡ ಈ ರೀತಿ ಜಿಪ್ಪನ್ನು ತಂದುಕೊಂಡ್ರೆ ಈಸಿಯಾಗಿ ಹಾಕ್ಕೊಬೋದು. ಒಂದ್ಸರಿ ಹೀಗೆ ಹಾಕ್ಕೊಂಡು ರನ್ನರನ್ನು ಪೂರ್ತಿಯಾಗಿ ತೆಗಿಬೇಕು. ಏನಕ್ಕಂತಂದರೆ ನಾವು ಒಂದು ಸತಿ ಸ್ಟಿಚ್ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ ಅಂತ ಅಷ್ಟೇ, ಮತ್ತಿನ್ನೇನು ಇಲ್ಲ. ಹಾಗೆ ಮತ್ತೊಂದು ಸರಿ ಇಲ್ಲಿ ಮತ್ತೆ ಓಪನ್ ಮಾಡಿಕೊಂಡು ಮತ್ತೆ ರನ್ನರನ್ನು ಹಾಕ್ಕೋಬೇಕು. ತುಂಬ ಈಸಿಯಾಗಿ ಹಾಕ್ಬೋದು. ಒಂದು ಸಣ್ಣ ಟೆಕ್ನಿಕನ್ನು ಯೂಸ್ ಮಾಡಿದ್ರೆ ಆಯಿತು. ನಾನು ಅದನ್ನು ಡೀಟೇಲಾಗಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂದರೆ ಉಲ್ಟಾ ಪಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಪಲ್ಟಾ ಮಾಡಿಕೊಂಡು ತುಂಬ ಸಿಂಪಲ್ಲಾಗಿ ವಿತಿನ್ 10 ಮಿನಿಟ್ಸ್ ಒಳಗಡೆ ನಾವು ಈ ಪೌಚನ್ನು ಸ್ಟಿಚ್ ಮಾಡಿ ಮುಗಿಸ್ಬೋದು. ಈಗ ಇವೆರಡನ್ನು ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಇದರ ಒಳಗಡೆ ಹಾಕಬೇಕು. ಇಟ್ಕೊಂಡು ಈ ಜಿಪ್ಪಿನ ಮೇಲೆ ಬರೋ ರೀತಿಯಲ್ಲಿ ಇಟ್ಕೋಬೇಕು. ಅಂದರೆ ಜಿಪ್ಪಿಗೆ ಕರೆಕ್ಟಾಗಿ ಬರೋ ರೀತಿಯಲ್ಲಿ ಹೀಗೆ ಇಟ್ಕೊಬೇಕು. ಇಲ್ಲಿಂದ ಇಲ್ಲಿಗೆ 2 ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಇಲ್ಲಿ ಈ ಕಡೆ ಹೀಗೆ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಇಟ್ಕೊಂಡು ಜಿಪ್ಪನ್ನು ಸ್ಟಿಚ್ ಮಾಡಬೇಕು. ಇಲ್ಲಿ ಈ ಕಡೆ ಹೀಗೆ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಇಟ್ಕೊಂಡಿದ್ದೀವಿ. ಆನಂತರ ಈ ಕಡೆ ಏನು ಮಾಡಬೇಕು, ಹೀಗೆ ಉಲ್ಟಾ ಮಾಡ್ಕೊಬೇಕು. ಇಲ್ಲಿ ಈ ರೀತಿಯಾಗಿ ಸ್ಟಿಚ್ ಬಂದಿದೆ. ಇಲ್ಲಿ ಹೀಗೆ ಉದ್ದಕ್ಕೆ ಸ್ಟಿಚ್ ಮಾಡಬೇಕು. ಇಲ್ಲೂ ಕೂಡ 2 ಸ್ಟಿಚ್ಚನ್ನು ಮಾಡಿಕೊಂಡು ಬರ್ತೀನಿ. ನೋಡಿ, ಇಲ್ಲಿ ಈ ರೀತಿಯಾಗಿ ಸ್ಟಿಚ್ ಆಗಿದೆ. ನಾವೀಗ ಇದಕ್ಕೆ ಏನು ಮಾಡ್ಬೋದು, ಪೈಪಿಂಗನ್ನು ಕೊಡ್ಬೋದು. ನಾನೀಗ ಪೈಪಿಂಗನ್ನು ಕೊಡ್ತೀನಿ.
ಇಲ್ಲಿ ಯಾವ ಬ್ಲೌಸ್ ಪೀಸ್ ಇದೆಯೋ ಅದನ್ನು ನಾನು ಬೇರೆ ವಿಡಿಯೋಕ್ಕಾಗಿ ಕಟ್ ಮಾಡಿಟ್ಕೊಂಡಿದ್ದಿತ್ತು, ಅದನ್ನೇ ಇಲ್ಲಿ ಚೆಂದ ಮಾಡಿ ಈಗ ಇಲ್ಲಿ ಪೈಪಿಂಗನ್ನು ಕೊಡ್ತೀನಿ. ಹೀಗೆ ಬರೋ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಬೇಕು. ಫಸ್ಟು ಹೀಗೆ ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡಿಕೊಂಡು, ಈ ಕಡೆಯೂ ಅಷ್ಟೇ ಇಲ್ಲಿ ಫೋಲ್ಡ್ ಮಾಡಿಕೊಂಡು ಇಲ್ಲೊಂದನ್ನು ಸ್ಟಿಚ್ಚನ್ನು ಹಾಕ್ಕೊಬೇಕು. ಆಮೇಲೆ ಇದನ್ನು ಉಲ್ಟಾ ಮಾಡಿಕೊಂಡು ಇನ್ನೊಂದು ಸರಿ ಫೋಲ್ಡ್ ಮಾಡಿ ಹೀಗೆ ಇಲ್ಲಿ ಸ್ಟಿಚ್ ಮಾಡಬೇಕು. ಎರಡು ಕಡೆಯೂ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಂಬರ್ತೀನಿ. ಆಮೇಲೆ ಫೈನಲ್ಲಾಗಿ ಪೌಚು ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಎರಡು ಕಡೆಯೂ ಕೂಡ ಪೈಪಿಂಗು ಕೊಟ್ಟಾಯಿತು. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾವು ಈ ರೀತಿ ಮಾಡೋದ್ರಿಂದ ನೀಟಾಗಿ ಕೂಡ ಬರುತ್ತೆ. ಈಗ ನಾವು ಈ ಜಿಪ್ಪನ್ನು ಓಪನ್ ಮಾಡಬೇಕು. ಓಪನ್ ಮಾಡಿ ಈ ಸ್ಟಿಚ್ ಮಾಡಿದ್ದು ಇಲ್ಲಿ ಮೂಲೆ ಎಲ್ಲ ಏನಿರುತ್ತಲ್ಲ ಅದನ್ನು ಸರಿ ಮಾಡಿಕೊಂಡು ತೆಕ್ಕೊಳ್ಳಿ. ನಾವು ಸಣ್ಣ ಪುಟ್ಟ ತಿರುಗಾಟಕ್ಕೆ ಹೋದಾಗ ನಮ್ಮ ಬ್ರಷ್ ಆಗಿರ್ಬೋದು, ಪೇಸ್ಟು, ಸೋಪು, ಸಣ್ಣ ಪುಟ್ಟದ್ದು ಕ್ರೀಮು, ಫೇಸ್ ವಾಶ್, ಆ ರೀತಿದನ್ನೆಲ್ಲ ಇಟ್ಕೊಂಡು ಹೋಗಲಿಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆ ನೋಡಿ ಇಲ್ಲಿ ಎಷ್ಟು ದೊಡ್ಡಕ್ಕೆ ಇದೆ ಅಂತ. ನಾರ್ಮಲ್ಲಾಗಿ ಇದು ಮಾಡೋದ್ರಿಂದ ಏನಾಗ್ಬಿಡುತ್ತೆ, ನಮಗೆ ಇಲ್ಲಿ ಅಷ್ಟು ಐಟಮ್ಗಳು ಹಿಡಿಯೋದಿಲ್ಲ ಅನ್ನೋ ಹಾಗೆ ಆಗಿಬಿಡುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ದೊಡ್ಡದಾಗಿ ಕೂಡ ಅನಿಸುತ್ತೆ. ಅದಕ್ಕಾಗಿ ಹೀಗೆ ಮಾಡ್ಕೊಬೇಕು. ಮತ್ತು ಈ ಪೌಚಿಗೆ ಯಾಕೆ ಇಷ್ಟು ದೊಡ್ಡ ಹ್ಯಾಂಡಲ್ ಕೊಟ್ಟಿದ್ದೀನಿ ಅಂದರೆ, ನಾವು ಜಸ್ಟ್ ಹೀಗೆ ಕೈಯಲ್ಲಿ ಬೇಕಾದರೂ ಹೀಗೆ ಹಾಕ್ಕೊಂಡು ಓಡಾಡಿಕೊಂಡು ಇರ್ಬೋದು. ಹೀಗೆ ಹಾಕ್ಕೊಂಡು ಹೀಗೆ ಇಟ್ಕೊಂಡು ಓಡಾಡ್ಬೋದು. ಅಂದರೆ ನಾವು ಎಲ್ಲರೂ ವಾಶ್ರೂಮಿಗೆ ಹೋಗ್ತಾ ಇರ್ತೀವಿ, ಸುಮ್ಮನೆ ಇಲ್ಲ ಅಂತಂದರೆ ಜಸ್ಟು ಹೀಗೆ ಹಿಡ್ಕೊಂಡು ಹೋಗಲಿಕ್ಕೂ ಕೂಡ ಚೆನ್ನಾಗಾಗತ್ತೆ. ಟೈಟ್ ಏನಿಲ್ಲ, ಅದು ಜಸ್ಟ್ ಹೊಲಿದಿರೋದಕ್ಕೆ ಒಂದು ಸತಿ ಹಿಂಗೆ ಹಾಕೋದು ಕಷ್ಟ ಆಗುತ್ತೆ ಅಷ್ಟೇ, ಅಷ್ಟು ಬಿಟ್ಟರೆ ಏನಾಗೋದಿಲ್ಲ. ಇನ್ನು ಮಕ್ಕಳಿಗಂತೂ ಹೇಳಿ ಮಾಡಿಸಿದ ಹಾಗೆ ಇರುತ್ತೆ. ಎಲ್ಲ ಪೌಚು, ಪೆನ್ನು, ಅವರ ರಬ್ಬರು, ಎರೇಸರು, ಮೆಂಡರು, ಸ್ಕೇಲು ಎಲ್ಲದೂ ಕೂಡ ಒಂದೇ ಕಡೆ ಹಿಡಿದ್ಬಿಡುತ್ತೆ. ಅವರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ನಾವು ಇವತ್ತು ಈ ರೀತಿ ಡಿಸೈನರ್ ಬ್ಲೌಸ್ ಪೀಸಿಂದ ಒಂದು ಸೂಪರಾದ ಒಂದು ಪೌಚನ್ನು ಸ್ಟಿಚ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ವಿಡಿಯೋನ ನೋಡ್ಕೊಂಡು ಹಾಗೆ ಹೋಗಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿ. ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ಮತ್ತು ಇನ್ನು ಯಾವ ವಿಡಿಯೋಗಳು ಬೇಕು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ, ಅದನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ, ಪ್ಲೀಸ್ ಫಾಲೋ ಮಾಡಿ. ಹಾಗೆ ನಮ್ಮ ಇನ್ನೆರಡು ಯೂಟ್ಯೂಬ್ ಚಾನಲ್ ಅವನಿ ಆಲ್ ಇನ್ ಒನ್ ಮಾರಂಗೋಲಿ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ನಾನಿಲ್ಲಿ ಕ್ವಿಲ್ಟ್ ಬಟ್ಟೆಯನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಅಳತೆಯನ್ನು ತಗೊಂಡಿದ್ದೀನಿ ಅಂತ ಈಗ ಹೇಳ್ತೀನಿ. 18 ಇಂಚುಗಳನ್ನು ಉದ್ದ, ಹಾಗೆ ಅಗಲ ಬಂದು 11 ಇಂಚನ್ನು ತಗೊಂಡಿದ್ದೀನಿ. 18, 11 ಈ ಇಂಚಿನ ಅಳತೆಯ ಬಟ್ಟೆಯನ್ನು ಕ್ವಿಲ್ಟ್ ಬಟ್ಟೆಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸೇಮ್ ಇನ್ನೊಂದು ಲೈನಿಂಗ್ ಕ್ಲಾತನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಅಳತೆಯ ಲೈನಿಂಗ್ ಕ್ಲಾತ್ ಕೂಡ ರೆಡಿ ಇದೆ. ಈಗ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಇದನ್ನು ಫಸ್ಟ್ ಫೋಲ್ಡ್ ಮಾಡಬೇಕು. ಆನಂತರ ಟೇಪನ್ನು ತಗೊಂಡು ಇಲ್ಲಿ 1.5 ಇಂಚನ್ನು ಮಾರ್ಕ್ ಮಾಡಬೇಕು. ಹಾಗೆ ಹೈಟ್ ಕೂಡ 1.5 ಇಂಚು, ಅಂದರೆ ಒಂದು ಸ್ಕ್ವೇರ್ ಪೀಸನ್ನು ರೆಡಿ ಮಾಡಬೇಕು. ಇಲ್ಲಿ ತುದಿಯಲ್ಲಿ 4 ದಿಕ್ಕಲ್ಲೂ ಕೂಡ ಇದೇ ರೀತಿಯಾಗಿ ನಾವು ಮಾಡ್ಕೊಬೇಕು. 1.5 ಇಂಚು. ನೀವು ಸಣ್ಣ ಬಟ್ಟೆಯನ್ನು ತೊಗೊಂಡಿದ್ದೀರಾ ಅಂತ ಆದರೆ ಇದರ ಅಳತೆ ಒಂಚೂರು ಸಣ್ಣ ಮಾಡ್ಕೊಳ್ಳಿ, 1 ಇಂಚನ್ನು ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಈ ಅಳತೆನೇ ಬೇಕಾಗತ್ತೆ. 1.5 ಇಂಚಿನ ಅಗಲದಷ್ಟು ಇಟ್ಕೊಳ್ಳಿ. 4 ಕಡೆನೂ
ಈ ರೀತಿ 1.5 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಈಗ ಕಟ್ ಮಾಡ್ಕೊಬೇಕು. ನೋಡಿ ಹೀಗೆ 1.5 ಇಂಚಿನ ಅಗಲದ್ದು ಪೀಸ್ಗಳನ್ನು ಕಟ್ ಮಾಡ್ಕೊಬೇಕು. ಹಾಗೆ ಲೈನಿಂಗ್ ಕ್ಲಾತನ್ನು ಕೂಡ ಹೀಗೆ ಸೇಮ್ ಇದೇ ಪೀಸನ್ನು ಹೀಗೆ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು 4 ಕಡೆನೂ ಕೂಡ ಕಟ್ ಮಾಡ್ಕೊತೀನಿ. ಲೈನಿಂಗ್ ಕ್ಲಾತನ್ನು ಕೂಡ ಕಟ್ ಮಾಡಿ ಆದಮೇಲೆ ನಾವೀಗ ಹೀಗೆ ಓಪನ್ ಮಾಡ್ಕೊತೀವಿ. ಇದಕ್ಕೆ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊತೀವಿ. ಇಲ್ಲಿ ಮೇಲ್ಗಡೆ ಏನಿದೆಯಲ್ಲ ಇದಕ್ಕೆ ನಾವು ಜಿಪ್ಪನ್ನು ಹೀಗೆ ಇಟ್ಕೊತೀವಿ. ಹೀಗೆ ಇಟ್ಕೊಂಡು ಇದರ ಮೇಲೆ ಲೈನಿಂಗ್ ಕ್ಲಾತನ್ನು ಹೀಗೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊತೀವಿ. ಆವಾಗ ನೀಟಾಗಿ ಬರುತ್ತೆ. ಫಸ್ಟ್ ಏನು ಮಾಡೋಣ, ಇಲ್ಲಿ ಅಳತೆಯನ್ನು ಸ್ಟ್ರೈಟ್ ಆಗಿರೋದಕ್ಕೆ ಜಿಪ್ಪು ನೀಟಾಗಿ ಬರುತ್ತೆ. ನಾನು ಆಲ್ರೆಡಿ ಜಿಪ್ಪನ್ನು ಯಾವ್ಯಾವ ರೀತಿಯಲ್ಲಿ ಹೊಲಿಬೇಕು ಅನ್ನೋದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ನೀವು ಆ ವಿಡಿಯೋವನ್ನು ನೋಡಿಲ್ಲ, ನೋಡಿ, ತುಂಬ ಹೆಲ್ಪ್ ಆಗುತ್ತೆ ಈ ರೀತಿ ಪೌಚ್, ಬ್ಯಾಗ್ ಎಲ್ಲ ಹೊಲಿಯೋರಿಗೆ. ಈ ರೀತಿ ಇಟ್ಕೊಬೇಕು. ಹಾಗೆ ಮೇಲ್ಗಡೆ ಈ ಲೈನಿಂಗ್ ಕ್ಲಾತನ್ನು ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಯಥಾ ಪ್ರಕಾರವಾಗಿ ಹೇಳೋ ರೀತಿಯಲ್ಲಿ ಇದು ಎಲ್ಲಿಗೂ ಹೋಗಬಾರ್ದು ಅಂತ ಇದ್ದರೆ ಹೀಗೆ ಪಿನ್ನನ್ನು ಹಾಕಬೇಕು. ಆವಾಗ ನಮಗೆ ಸ್ಟಿಚ್ಚು ಕರೆಕ್ಟಾಗಿ ಬರುತ್ತೆ. ಎಲ್ಲೂ ಕೂಡ ಮಿಸ್ ಆಗೋ ಚಾನ್ಸಸ್ಸೇ ಇರೋದಿಲ್ಲ. ನೋಡಿ ಈ ರೀತಿಯಾಗಿ ಇಲ್ಲಿಂದ ಇಲ್ಲಿಗೆ ಫಸ್ಟು ಇಲ್ಲಿ ಸ್ಟಿಚ್ ಮಾಡ್ಕೊತೀನಿ. ಆಮೇಲೆ ಹೀಗೆ ಉಲ್ಟಾ ಮಾಡಿಕೊಂಡು ಈ ರೀತಿ ಬರೋ ರೀತಿಯಲ್ಲಿ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕೋತೀನಿ. ಫಸ್ಟು ನಾನೀಗಿಲ್ಲಿ ಮೇಲ್ಗಡೆ ಇಲ್ಲಿ ಸ್ಟಿಚ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಉಲ್ಟಾ ಮಾಡಿಕೊಂಡು ಲೈನಿಂಗನ್ನು ಉಲ್ಟಾ ಮಾಡಿಕೊಂಡು ಕೂಡ ಸ್ಟಿಚ್ ಮಾಡ್ಕೊಂಬಂದಾಯಿತು. ಈಗ ಹೇಗೆ ಸ್ಟಿಚ್ ಮಾಡಬೇಕಪ್ಪ ಅಂತಂದರೆ ಹೀಗೆ ಇಲ್ಲಿ ನೋಡಿ, ಈ ಮೇನ್ ಬಟ್ಟೆ ಇದೆಯಲ್ಲ, ಆ ಮೇನ್ ಬಟ್ಟೆನ ಹೀಗೆ ಫೋಲ್ಡ್ ಮಾಡಬೇಕು. ಆಮೇಲೆ ಈ ಲೈನಿಂಗ್ ಕ್ಲಾತ್ ಇದೆಯಲ್ಲ ಅದು ಹೀಗೆ ಮೇಲೆ ಬರೋ ರೀತಿಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡಬೇಕು. ಇಲ್ಲೂ ಕೂಡ ನಾವು ಈಗ ಇಲ್ಲಿ ಪಿನ್ನನ್ನು ಹಾಕ್ಕೊಂಬಿಡೋಣ. ಈಸಿಯಾಗಿ ಸ್ಟಿಚ್ ಮಾಡಲಿಕ್ಕೆ ಬರುತ್ತೆ. ಈಗ ಫಸ್ಟು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ತೀನಿ. ಉಲ್ಟಾ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ನೋಡಿ, ಇಲ್ಲಿ ಮೇಲ್ಗಡೆ ಸ್ಟಿಚ್ ಮಾಡಿ ಆಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ ಜಿಪ್ ಇದೆಯಲ್ಲ ಅದನ್ನು ಓಪನ್ ಮಾಡಬೇಕು. ಈ ಬಟ್ಟೆಯನ್ನು ಉಲ್ಟಾ ಮಾಡ್ಕೋಬೇಕು ಹೀಗೆ. ಈಗ ಉಲ್ಟಾ ಆದಮೇಲೆ ನಾವಿಲ್ಲಿ ಹೇಗೆ ಮೇಲ್ಗಡೆ ಸ್ಟಿಚ್ಚನ್ನು ಹಾಕಿದ್ವಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ಮೇಲ್ಗಡೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ಬಟ್ಟೆಯನ್ನು ಚಂದ ಮಾಡಿ ಎಳ್ಕೊಂಡು ಇಲ್ಲಿ ನೀಟಾಗಿ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಓಪನ್ ಮಾಡಿ ಸ್ಟಿಚ್ ಆದಮೇಲೆ ಈ ರೀತಿಯಾಗಿ ಎರಡು ಕಡೆ ಕಾಣಿಸ್ತಾ ಇದೆ. ಈಗ ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದರೆ ಇದಕ್ಕೆ ರನ್ನರನ್ನು ಹಾಕೋದು. ರನ್ನರ್ ಹಾಕೋದು ಕೂಡ ಈಸಿಯಾದ ಮೆಥಡಲ್ಲಿ ತೋರಿಸಿದ್ದೀನಿ. ನೀವು ಆ ವಿಡಿಯೋವನ್ನು ಕೂಡ ನೋಡಿಲ್ಲ ಅಂತಂದರೆ ನೋಡ್ಕೊಬನ್ನಿ. ಹಾಗೆ ಇದಿದೆಯಲ್ಲ ಕ್ವಿಲ್ಟ್ ಬಟ್ಟೆಯನ್ನು ಹೇಗೆ ರೆಡಿ ಮಾಡಬೇಕು ಅಂತ ತೋರಿಸಿದ್ದೀನಿ. ಅದನ್ನು ಕೂಡ ನೀವು ನೋಡಿಲ್ಲ ಅಂತಂದರೆ ನೋಡ್ಕೊಂಬನ್ನಿ. ಹೀಗೆ ಒಂದು ಸರಿ ಹಾಕ್ಕೊಂಡು ಆದಮೇಲೆ ಮತ್ತೆ ಪೂರ್ತಿ ಎಳ್ಕೊಂಡು ತೆಕ್ಕೊಂಬಿಡಬೇಕು. ಯಾಕೆ ಅಂತಂದರೆ ನೀಟಾಗಿ ನಮಗೆ ಸ್ಟಿಚ್ ಮಾಡಲಿಕ್ಕೂ ಕೂಡ ಸಿಗುತ್ತೆ ಮತ್ತು ನೀಟಾಗಿ ಬರುತ್ತೆ ಅಂತ ಅಷ್ಟೇ, ಮತ್ತು ಯಾವ ಉದ್ದೇಶನೂ ಕೂಡ ಇಲ್ಲ. ನೋಡಿ, ಹೀಗೆ ಮಿಡ್ಲಲ್ಲಿ ಇಟ್ಕೊಂಡ್ಬಿಟ್ರೆ ಈಸಿ ಆಗಿ ಬಿಡುತ್ತೆ. ಈಗ ಇದನ್ನು ನಾವು ಉಲ್ಟಾ ಮಾಡ್ಕೊಬೇಕು.
ನೋಡಿ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಹಾಕ್ಕೊಬೇಕು. ನಾನು ಇದಕ್ಕೋಸ್ಕರ ಪೈಪಿಂಗಿಗೋಸ್ಕರ ಇಲ್ಲೊಂದು ಎಡ್ಜ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಆವಾಗ ಈ ಕಡೆ ಮಡಚೋ ಉಸಾಬರಿನೇ ಇರೋದಿಲ್ಲ ಅಂತ ಜಸ್ಟ್ 1 ಇಂಚಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ 1 ಇಂಚಿನ ಅಗಲಕ್ಕೆ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟು ಎಲ್ಲದನ್ನು ಕರೆಕ್ಟಾಗಿ ಇಟ್ಕೊಂಡು ನಾರ್ಮಲಾಗಿ ಪಿನ್ನನ್ನು ಹಾಕ್ಕೊಳ್ಳಿ. ಆನಂತರ ಇದನ್ನು ಡೈರೆಕ್ಟಾಗಿ ಇಟ್ಟು ಈ 1 ಇಂಚಿನ ಬಟ್ಟೆ ಏನು ತೊಗೊಂಡಿದ್ದೀವಲ್ಲ ಅದನ್ನು ಡೈರೆಕ್ಟಾಗಿ ಹೀಗೆ ಇಟ್ಟು ಸ್ಟಿಚ್ಚನ್ನು ಮಾಡ್ಕೊತೀನಿ. ಹೀಗೆ ಒಂದು ಸ್ಟಿಚ್ ಮಾಡಿ ಆಮೇಲೆ ಈ ರೀತಿ ಫೋಲ್ಡ್ ಮಾಡಿ, ಇಲ್ಲಿ ಮತ್ತೆ ಫೋಲ್ಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹೀಗೆ ಡೈರೆಕ್ಟಾಗಿ ಇಲ್ಲೊಂದು ಸ್ಟಿಚ್ ಹಾಕಿದ್ರೆ ಆಯಿತು. ಫಸ್ಟು ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡು ಹೀಗೆ ಸ್ಟಿಚ್ ಮಾಡಿಕೊಂಡು 2 ಕಡೆನೂ ಕೂಡ ತಗೊಂಡು ಬರ್ತೀನಿ. ನೋಡಿ ಈಗ 2 ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಬಂದಾಯಿತು. ನಾವು ಎಡ್ಜ್ ಪೀಸ್ ತೊಗೊಂಡ್ರೆ ಇದೇ ಒಂದು ಬೆನಿಫಿಟ್. ಇಲ್ಲಿ ಮತ್ತೆ ಎಕ್ಸ್ಟ್ರಾ ಮಡಚಿ ಹುಲಿಯೋ ಕೆಲಸ ಇರೋದಿಲ್ಲ, ಈಸಿಯಾಗಿ ಆಗುತ್ತೆ. ಇಲ್ಲಾಂದರೆ ನಾವು ಲೇಸನ್ನು ತಂದ್ಕೊಂಡ್ರೂ ಕೂಡ ಈಸಿ ಆಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಹೀಗೆ ನಮ್ಮದು ಯಾವ್ದಾದ್ರು ಗಿಫ್ಟ್ ಬರಬೇಕಾದ್ರೆ ಲೇಸ್ ಬಂದಿರುತ್ತಲ್ಲ, ಅಂಥ ಲೇಸ್ ಬಂದಾಗ ನಾವು ಯಾವ ರೀತಿಯಾಗಿ ಅದನ್ನು ಹಚ್ಕೊಬೋದು, ಹೇಗೆ ರಿಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈಗ ಇಷ್ಟು ಆದಮೇಲೆ ಇಲ್ಲಿ 4 ಕಡೆನೂ ಕೂಡ ಓಪನ್ ಇದೆಯಲ್ಲ, ಈಗ ಹೀಗೆ ಓಪನ್ ಮಾಡಬೇಕು. ಓಪನ್ ಮಾಡಿ ಇಲ್ಲಿಗೆ ನಾವು ಹಿಡ್ಕೋಬೇಕು. ಹೀಗೆ ಬರೋ ರೀತಿಯಲ್ಲಿ ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಲ್ಲೂ ಕೂಡ ನಾವು ಬಟ್ಟೆಯನ್ನು ಕೊಟ್ಕೊಂಡು ಇಲ್ಲಿ ಹೇಗೆ ಸ್ಟಿಚ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ಬಟ್ಟೆಯನ್ನು ಕೊಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈ 4 ಕಡೆಯಲ್ಲೂ ಕೂಡ ಇದೇ ರೀತಿಯಾಗಿ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆವಾಗ ನಮಗೆ ಪೌಚ್ ಇದೆಯಲ್ಲ ಸುಮಾರು ದೊಡ್ಡಕ್ಕೆ ಬರುತ್ತೆ. ಓಕೆ, ಈಗ ಈ 4 ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಬರ್ತೀನಿ. ಫೈನಲ್ ಆಗಿ ಯಾವ ರೀತಿಯಾಗಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಈಗ 4 ಕಡೆನೂ ಕೂಡ ಈ ರೀತಿಯಾಗಿ ಪೈಪಿಂಗನ್ನು ಕೊಟ್ಕೊಂಬಂದಾಯಿತು. ಈಗ ಈ ರನ್ನರನ್ನು ಓಪನ್ ಮಾಡಿದ್ರೆ ಒಂದು ಬಾಕ್ಸ್ ಟೈಪಿನ ಪೌಚ್ ರೆಡಿ ಆಗುತ್ತೆ. ಈ ಮೂಲೆ ಎಲ್ಲ ಇದೆಯಲ್ಲ ಆ ಮೂಲೆಯನ್ನು ಚಂದ ಮಾಡಿ ತಿರುಗಿಸ್ಕೊಳ್ಳಿ, ಆವಾಗ ಶೇಪು ಚೆನ್ನಾಗಿ ಬರುತ್ತೆ. ಈ ಕಡೆ ಎಲ್ಲ ಕಡೆನೂ ಕೂಡ 4 ಕಡೆನೂ ಕೂಡ ಹೀಗೆ ಸರಿಯಾಗಿ ಇಲ್ಲಿ ಫೋಲ್ಡ್ ಎಲ್ಲ ಏನೇನು ಅಂದರೆ ನಾವು ಇಲ್ಲಿ ಎಡ್ಜ್ ಏನಿರುತ್ತಲ್ಲ ಅದನ್ನು ನೀಟಾಗಿ ಹೀಗೆ ಒಳಗಡೆ ಒಂದು ಸರಿ ಮಾಡ್ಕೊಂಬಿಟ್ರೆ ಸಾಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿರೋ ಬಾಕ್ಸ್ ಪೌಚು ರೆಡಿಯಾಗಿದೆ. ಈಸಿಯಾಗಿ ಒಂದೇ ಒಂದು ಪೀಸಿಂದ ನೋಡಿ ಇಷ್ಟು ದೊಡ್ಡಕ್ಕೆ ಒಳಗಡೆ ತುಂಬ ದೊಡ್ಡಕ್ಕೆ ನೋಡಿ ನನ್ನ ಕೈ ಪೂರ್ತಿ ಹೋಗೋ ಅಷ್ಟು ಉದ್ದಕ್ಕೆ ಇಲ್ಲಿವರೆಗೆ ಬರ್ತಾ ಇದೆ. ಇಷ್ಟು ಉದ್ದಕ್ಕೆ ಪೌಚ್ ಇದೆ. ಎಷ್ಟು ಚೆನ್ನಾಗಿದೆ. ಮತ್ತು ನೋಡಿ ಸುಮಾರು ಇಷ್ಟು ಅಗಲಕ್ಕೆ ಇದೆ. ಇಷ್ಟು ಅಗಲ ಇರೋದ್ರಿಂದ ನಮಗೆ ಏನಾದರೂ ಒಂದು ಐಟಮ್ಗಳನ್ನು ಇಟ್ಕೊಳ್ಳಿಕ್ಕೂ ಕೂಡ ಚೆನ್ನಾಗಾಗುತ್ತೆ. ಬಾಕ್ಸ್ ಟೈಪಲ್ಲಿ ಬರುತ್ತೆ. ಪೌಚನ್ನು ಹೀಗೇನು ಆಗೋದಿಲ್ಲ. ಏನಾದ್ರು ಐಟಮ್ ಹಾಕಿದ್ರೆ ಅದು ಕರೆಕ್ಟಾಗಿ ಹೀಗೆ ಉಬ್ಬಿನೇ ಬರುತ್ತೆ. ನೋಡಿ ಬಾಕ್ಸ್ ಟೈಪಿನ ಪೌಚು. ಇದನ್ನು ನಾವು ಮೆಡಿಸಿನ್ ಇಟ್ಕೊಳ್ಳಿಕ್ಕೆ ಇಲ್ಲ ನಮ್ಮ ಮೇಕಪ್ ಐಟಮ್ಗಳನ್ನೆಲ್ಲ ಇಟ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅಂತಲೂ ಕೂಡ ನೀವು ನೋಡಿದ್ದೀರಾ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ನಾವು ಇವತ್ತು ಸೂಪರ್ ಹಿಟ್ಟಾದ ಒಂದು ಪೌಚನ್ನು ಹೊಲಿಯೋಣ. ಡಿಸೈನರ್ ಪೌಚನ್ನು ಸಿಂಪಲ್ಲಾದ ಮೆಥಡಲ್ಲಿ ಇವತ್ತು ಹೊಲಿಯೋದು ತೋರಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನಾವು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ನಾನಿಲ್ಲಿ 2 ಕಾಟನ್ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಅಳತೆಯನ್ನು ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ. ನಾರ್ಮಲ್ ಕಾಟನ್ ಬ್ಲೌಸ್ ಪೀಸು. ಹಾಗೆಯೇ ಇಲ್ಲಿ 2 ಈ ರೀತಿ ಡಿಸೈನರ್
ಬ್ಲೌಸ್ ಪೀಸ್ ಇರುತ್ತಲ್ಲ, ರೇಷ್ಮೆ ಬ್ಲೌಸ್ ಪೀಸು, ಅದನ್ನು ಕೂಡ 2 ಕಲರನ್ನು 2 ಬ್ಲೌಸ್ ಪೀಸನ್ನು 2 ಇಂಚಿನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 2 ಇಂಚ್ ಇದೆ. ಹಾಗೆ ನಮ್ಮದು ಮೇನ್ ಫ್ಯಾಬ್ರಿಕ್ಕು ಯಾವ ಅಳತೆಯಲ್ಲಿ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ನೋಡಿ, 10.25 ಇಂಚು ಇದೆ. ಹಾಗೆ ಈ ಕಡೆನೂ ಅಷ್ಟೇ 10.25 ಇಂಚು ಇದೆ. ಸಮವಾದ ಒಂದು ಸ್ಕ್ವೇರ್ ಪೀಸ್ ನೀವು ಇಷ್ಟೇ ದೊಡ್ಡದು ತಗೋಬೇಕು ಅಂತ ಏನು ಹೇಳೋದಿಲ್ಲ. ನಾನೀಗ ಒಂದು ಪೀಸನ್ನು ಹೀಗೆ ತೆಕ್ಕೋತೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಈ ಬ್ಲೌಸ್ ಪೀಸನ್ನು 2 ಇಂಚಿಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮೇಲ್ಗಡೆ ಫಸ್ಟು ನಾವು ಇದು ಫಸ್ಟಿಗೆ ನಾವು ಹೇಗೆ ಸ್ಟಾರ್ಟ್ ಮಾಡಿಕೊಂಡ್ರೂ ಕೂಡ ಅಡ್ಡಿಲ್ಲ. ಜಸ್ಟು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಮಾಡ್ಕೊತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಹೀಗೆ ಜಸ್ಟು ಹೇಗೆ ಇದೆಯೋ ಅದೇ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಎಲ್ಲಿವರೆಗೆ ಬರುತ್ತೆ ನೋಡಿ, ಅಲ್ಲಿವರೆಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ನಾರ್ಮಲ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತ ಆದರೆ, ಈಗ ಇನ್ನೊಂದು ಕಲರ್ ಬ್ಲೌಸ್ ಪೀಸನ್ನು ತಗೊಳ್ಳಿ. ಅದನ್ನು ಹೀಗೆ ಇಟ್ಟು ಉಲ್ಟಾ ಇದರ ಮೇಲೆ ಬರುವಂತೆ ಇಟ್ಟು ಹೀಗೆ ಸ್ಟಿಚ್ಚನ್ನು ಮಾಡ್ಕೊಬೇಕು. ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಹೀಗೆ ಟರ್ನ್ ಮಾಡಬೇಕು. ಅದನ್ನು ಹೇಗೆ ಅಂತ ಹೇಳ್ತೀನಿ. ಫಸ್ಟು ಈ ರೀತಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಗ್ರೀನನ್ನು ಇಟ್ಕೊಂಡು ಅಲ್ಲಿ ಇನ್ನೊಂದು ಬ್ಲೌಸ್ ಪೀಸ್, ಗ್ರೀನ್ ಅಂತ ಹೇಳೋದಿಲ್ಲ, ಅಂದರೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಇಟ್ಕೊಬೋದು. ಇನ್ನೊಂದು ಬ್ಲೌಸ್ ಪೀಸನ್ನು ಇಟ್ಕೊಂಡು ಇದರ ಮೇಲೆ ಹೊಲ್ಕೊಂಡಿದ್ದೀನಿ. ಈಗ ಇದನ್ನು ಹೀಗೆ ವಾಪಸ್ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಇಲ್ಲಿ ಇದರ ಮೇಲೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಇದರ ಮೇಲ್ಗಡೆ ಬರಬೇಕು. ಆವಾಗ ನಮಗೆ ಚಂದ ಮಾಡಿ ಈ ರೀತಿ ಕೂರುತ್ತೆ. ಈಗ ಆಯ್ತಲ್ಲ, ಇಷ್ಟರ ಮೇಲೆ ಮತ್ತೆ ಇನ್ನೊಂದು ಕಲರು ನಾವು ತುಂಬ ಬೇರೆ ಬೇರೆ ಕಲರ್ಗಳನ್ನು ತೊಗೊಂಡು ಕೂಡ ಮಾಡ್ಬೋದು. ನಾನಿಲ್ಲಿ ಬರೀ 2 ಕಲರನ್ನು ತೊಗೊಂಡಿದ್ದೀನಿ. ಇದೇ ರೀತಿ ಬ್ಯಾಗ್ ಹೊಲಿಯೋದು ಕೂಡ ತೋರಿಸ್ತೀನಿ. ಫಸ್ಟು ನೆಕ್ಸ್ಟ್ ತೋರಿಸ್ತೀನಿ. ಈಗ ಜಸ್ಟ್ ಪರ್ಸನ್ನು ಹೊಲಿಯೋಣ. ಈಗ ನಾವು ಏನು ಮಾಡೋಣ, ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಈಗ ಇಲ್ಲಿ ಮೇಲ್ಗಡೆ ಸ್ಟಿಚ್ ಹಾಕಿ ಆಯಿತು. ಈಗ ಇದು ಮುಂಚೆ ನಾನು ಇಲ್ಲಿ 2 ಕಲರ್ ತೊಗೊಂಡಿದ್ದೀನಿ ಅನ್ನಲ್ಲ, ಈಗ ನಾನು ಪಿಂಕ್ ಕಲರನ್ನು ಈಗ ಮತ್ತೆ ಹೀಗೆ ಉಲ್ಟಾ ಇಡ್ತೀನಿ. ಇಲ್ಲಿ ನಾವು ಸಮವಾಗಿಟ್ಟಿದ್ವಿ, ಇಲ್ಲಿ ನಾವು ಉಲ್ಟವನ್ನು ಇಟ್ಟು ಹೀಗೆ ಸ್ಟಿಚ್ ಮಾಡ್ಕೊತೀವಿ. ಆಮೇಲೆ ಇಲ್ಲಿ ಕಟ್ ಮಾಡ್ಕೊತೀವಿ. ಆಮೇಲೆ ಇದನ್ನು ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡ್ತೀವಿ. ಅದೇ ರೀತಿಯಾಗಿ ತುದಿವರೆಗೂ ಕೂಡ ಹೊಲ್ಕೊಂಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ನಾವೀಗ ಕೊನೆಯ ಹಂತದಲ್ಲಿ ಇದ್ದೀವಿ. ಈಗ ಇಲ್ಲಿ ಇಷ್ಟು ಉಳಿದಿದೆ. ಅಂದರೆ ನಾವು ಇಲ್ಲಿ 2 ಇಂಚ್ ತೊಗೊಂಡ್ರು ಕೂಡ ಅಲ್ಲಿ ಈ ಕಡೆ ಒಂದಷ್ಟು ಪೀಸ್ ಹೋಯಿತು, ಆ ಕಡೆ ಒಂದು ಪೀಸ್ ಹೋಯಿತು, ಜಾಯಿಂಟ್ ಮಾಡಿ ಹೊಲಿಯೋ ತನಕ ಇಲ್ಲಿ ಲಾಸ್ಟಿಗೆ ಇಷ್ಟು ಪೀಸ್ ಉಳ್ಕೊಂಡಿದೆ. ಈಗ ಮತ್ತೆ ಇಲ್ಲಿ ಮೇಲ್ಗಡೆ ಸ್ಟಿಚ್ಚನ್ನು ಹಾಕಿ ಇಲ್ಲಿ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ನಾನೀಗ ಇವೆರಡು ಕಲರನ್ನು ತೊಗೊಂಡಿದ್ದೀನಲ್ಲ, ನೀವು ಯಾವ ಕಲರ್ ಹಾಕಿದರೆ ಚೆನ್ನಾಗಾಗುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾವ ಥರ ವಿಡಿಯೋ ಬೇಕು ಅಂತಲೂ ಕೂಡ ಕಳಿಸಿ. ನಾನು ಅಷ್ಟೊತ್ತಿಗೆ ಇದನ್ನು ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಸ್ಟಿಚ್ ಮಾಡಿ ಆಗಿದೆ. ಇಲ್ಲಿ ಎಕ್ಸ್ಟ್ರಾ ಎಲ್ಲ ಏನಿದೆಯಲ್ಲ ಅದನ್ನು ಕರೆಕ್ಟಾಗಿ ಫಸ್ಟು ಕಟ್ ಮಾಡ್ಕೊತೀನಿ. ಆಮೇಲೆ ಏನು ಮಾಡ್ತೀನಿ ಅನ್ನೋದನ್ನು ಹೇಳ್ತೀನಿ. ಫ್ರೆಂಡ್ಸ್, ಎಕ್ಸ್ಟ್ರಾ ಏನು ಪೀಸ್ ಬಂದಿದೆಯಲ್ಲ ಅಷ್ಟನ್ನು ಕೂಡ ಚಂದ ಮಾಡಿ ಕಟ್ ಮಾಡ್ಕೊಂಬಿಡಿ. ಆವಾಗ ನಮಗೆ ಹೇಗೆ ನೆಕ್ಸ್ಟು ಹೊಲಿಲಿಕ್ಕೂ ಕೂಡ ನೆಕ್ಸ್ಟ್ ಕಟ್ ಮಾಡಲಿಕ್ಕೂ ಕೂಡ ನಮಗದು ಹೆಲ್ಪ್ ಆಗುತ್ತೆ. ಈಗ ಏನು ಮಾಡೋಣ ಗೊತ್ತಾ, ನಾವು ಇಲ್ಲಿ ಯಾವ ಅಳತೆ ಆದರೂ ಕೂಡ ಅಡ್ಡಿಲ್ಲ, ನಾವು ಸ್ಕ್ವಯರನ್ನು ಬಟ್ಟೆ ತಗೋಬೇಕು ಅಂದ್ಕೊಂಡು ನಾನು ಹೇಳಿದ್ದೆ. ಈಗ ಏನು ಮಾಡೋಣ, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೀಗೆ ಇಟ್ಟು ನಾವು ಪೌಚನ್ನು ಹೊಲಿದ್ರೂ ಕೂಡ ಈ ರೀತಿಯಾಗಿ ಪೌಚನ್ನು ಹೊಲಿದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲದೆ ಅದನ್ನು ಈ ರೀತಿ ಮಾಡಿ ಮರ್ಚ್ ಹೊಲಿದ್ರೂ ಕೂಡ ಡಿಫ್ರೆಂಟ್ ಕಲರ್ ಬರುತ್ತೆ, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲೇ ಒಂಚೂರು ಡಿಫ್ರೆಂಟಾಗಿ ಹೊಲಿಯೋಣ. ಅದು ಹೇಗಪ್ಪ ಅಂತ ಅಂದರೆ, ನಾವೀಗ ಇಲ್ಲಿ ಸ್ಕೇಲನ್ನು ತೊಗೊಂಡಿದ್ದೀನಿ. ಈ ಮೂಲೆಯಿಂದ ಈ ಮೂಲೆಗೆ ಒಂದು ಲೈನನ್ನು ಹಾಕೋಣ.
ಅಂದರೆ ಸ್ವಲ್ಪ ಆದರೂ ಕೂಡ ಡಿಫ್ರೆಂಟಾಗಿ ಇರಲಿ ಅಂತ ಅಷ್ಟೇ. ಹೀಗೆ ಇಲ್ಲಿಂದ ಇಲ್ಲಿಗೆ ಲೈನನ್ನು ಹಾಕ್ಕೋಬೇಕು. ಹಾಗೆ ಈ ಕಡೆಯೂ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಲೈನನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇಲ್ಲಿ ಕಟ್ ಮಾಡಿ, ಈಗ ನಾವು ಹೇಗೆ ಲೈನ್ ಹಾಕಿದ್ದೀವಲ್ಲ ಹೀಗೆ ಮತ್ತು ಹೀಗೆ ಕಟ್ ಮಾಡಿ ತೆಕ್ಕೊಂಬಿಡೋಣ. ನಾವು ಅದಕ್ಕಾಗಿಯೇ ಬ್ಲೌಸ್ ಪೀಸ್ ಫಸ್ಟಿಗೆ 2 ಪೀಸನ್ನು ತೊಗೊಂಡ್ವಲ್ಲ, ಅದಕ್ಕಾಗಿ ಇಲ್ಲಿ 1 ಪೀಸು ಇಲ್ಲಿ ಆಯಿತು, ಕೆಳಗಡೆ ಬೇಸಿಗಾಗಿ ಇನ್ನೊಂದು ಪೀಸನ್ನು ತಗೊಳ್ಳೋದು. ಈಗ ಏನು ಮಾಡಬೇಕು, ಕಟ್ ಮಾಡಿ ಆಯಿತು. ನೋಡಿ ಹೀಗೆ ಇದೆ, ಹೌದಾ? ಇದನ್ನೇ ಒಂದು ಚೂರು ಡಿಫ್ರೆಂಟಾಗಿ ಇಟ್ಟು ಸ್ಟಿಚ್ ಮಾಡ್ಕೊಬೇಕು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಈ ರೀತಿ ಬರೋ ರೀತಿಯಲ್ಲಿ ನಾವು ಫಸ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಫಸ್ಟು 2 ಪೀಸನ್ನು ತಗೊಂಡು ಇಲ್ಲಿ ಜಾಯಿಂಟನ್ನು ಮಾಡ್ಕೊಬೇಕು. ಹೀಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಆಮೇಲೆ ಇವೆರಡನ್ನು ಸೇರಿಸಿ ಹೀಗೆ ಓಪನ್ ಮಾಡಿದರೆ ಇವೆರಡನ್ನು ಸೇರಿಸಿ ಹೀಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಫಸ್ಟು 2 ಪೀಸನ್ನು ಜಾಯಿಂಟ್ ಮಾಡ್ಕೊಬರ್ತೀನಿ ಫ್ರೆಂಡ್ಸ್. ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ನೋಡಿ. ಈಗ 2 ಪೀಸನ್ನು ಕೂಡ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಹೀಗೆ ಓಪನ್ ಮಾಡಿದರೆ ಈ ರೀತಿ ಕಾಣಿಸುತ್ತೆ. ಅದನ್ನು ವಾಪಸ್ ಹೀಗೆ ಇಟ್ಟು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಮಾಡ್ಕೊಬೇಕು. ಸ್ಟಿಚ್ ಮಾಡಿಕೊಂಡು ಬರ್ತೀನಿ ನೋಡಿ. ಈಗ ಈ ರೀತಿ ಸ್ಟಿಚ್ ಆಯಿತು. ಇದನ್ನು ಓಪನ್ ಮಾಡಿದರೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಎಷ್ಟು ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಈಗ ಏನು ಮಾಡಬೇಕು, ಇದನ್ನು ಪೀಸನ್ನು ನಾವೆಲ್ಲ ಕಟ್ ಮಾಡಿ ಹೊಲಿದ್ರಿಂದ ಇದರ ಅಳತೆ ಮತ್ತು ಕೆಳಗಡೆ ಬಟ್ಟೆಯ ಅಳತೆ ವ್ಯತ್ಯಾಸ ಆಗಿರುತ್ತೆ. ಅದನ್ನು ತೊಂದರೆ ಏನಿಲ್ಲ, ಹತ್ತತ್ರ 1 ಇಂಚುಗಟ್ಟಲೆ ವ್ಯತ್ಯಾಸ ಬಂದಿರುತ್ತೆ. ಈಗ ಹೀಗೆ ಸುತ್ತಲೂ ಕೂಡ ನಾವು ಸ್ಟಿಚ್ ಮಾಡೋಣ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸ್ಟಿಚ್ ಮಾಡಬೇಕಾದ್ರೆ ಇಷ್ಟು ಜಾಗ, ಇಷ್ಟು ಎಲ್ಲಾದರೂ ಒಂದು ಕಡೆ ಇಷ್ಟು ಜಾಗವನ್ನು ಉಲ್ಟಾ ಮಾಡಲಿಕ್ಕೋಸ್ಕರ ಇಷ್ಟು ಜಾಗವನ್ನು ಬಿಟ್ಕೊಳ್ಳೋಣ. ಇಲ್ಲಿಂದ ಹಿಡಿದು ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿಕೊಂಡು ತೊಗೊಂಬರ್ತೀನಿ. ಈಗ ನೋಡಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ಇದಿಷ್ಟು ಬಿಟ್ಕೊಂಡಿದ್ದೀನಿ. ಇದನ್ನ ಈಗ ಉಲ್ಟಾ ಮಾಡಬೇಕು. ಒಂದು ಸರಿ ನಿಮಗೆ ಟೋಟಲಾಗಿ ಇನ್ನು ಎಷ್ಟು ಉಳೀತು ಅನ್ನೋದನ್ನು ಹೇಳಿಬಿಡ್ತೀನಿ ನೋಡಿ. 9.25 ಇಂಚು ನಮಗೆ ಉಳಿದಿದೆ. ಅಂದರೆ 10 ಕಾಲಿಂದ 10.25 ಒಳಗಡೆ ಮಧ್ಯದಲ್ಲಿ ಇತ್ತಲ್ಲ. ಸೊ 1 ಇಂಚು ನಮಗೆ ಸುತ್ತಳತೆಯಲ್ಲಿ ಹೋಗುತ್ತೆ, ನಾವಿಲ್ಲಿ ಎಕ್ಸ್ಟ್ರಾ ಕಟ್ ಮಾಡಿ ಜಾಯಿಂಟ್ ಮಾಡಿದ್ರಿಂದ. ಈಗ ಏನು ಮಾಡಬೇಕು, ಇದನ್ನು ಹೀಗೆ ಉಲ್ಟಾ ಮಾಡ್ಕೊಬೇಕು. ಲೆಂತಿ ಆಗಿದೆ ಅಂತ ಅನಿಸುತ್ತೆ, ನಿಧಾನ ಹೇಳ್ತಿದ್ದೀನಿ ಅಂತಲೂ ಕೂಡ ಕೆಲವರಿಗೆ ಅನಿಸುತ್ತೆ. ಬಟ್ ನಾವು ಏನೇ ಮಾಡಿದ್ರೂ ಕೂಡ ಅದನ್ನು ನೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಲೆಂತ್ ಆದರೂ ಕೂಡ ಕರೆಕ್ಟಾಗಿ ಅರ್ಥ ಆಗೋ ರೀತಿಯಲ್ಲಿ ವಿಡಿಯೋನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲಿಂದ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ನಮಗೆ ಆವಾಗ ಯಾವ್ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ಏನು ಮಾಡಬೇಕು, ಇಲ್ಲಿ ಎಕ್ಸ್ಟ್ರಾ ಏನು ಉಳಿದಿದೆಯಲ್ಲ ಅದನ್ನು ಹೀಗೆ ಫೋಲ್ಡ್ ಮಾಡಿ ಇಲ್ಲಿಂದ ಸುತ್ತಲೂ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ನಿಮಗೆ ಇಲ್ಲಿ ಎಲ್ಲೂ ಕೂಡ ದಾರ ಬಿಟ್ಕೊಂತು ಹೇಳೋ ಸಮಸ್ಯೆನೇ ಇರೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಫಸ್ಟು ನಾನು ಇಲ್ಲೊಂದು ಸ್ಟಿಚ್ಚನ್ನು ಪೂರ್ತಿ ಸುತ್ತಲೂ ಕೂಡ ಸ್ಟಿಚ್ಚನ್ನು ಮಾಡ್ಕೊಂಡ್ಬರ್ತೀನಿ. ಹಾಗೆ ಜಿಪ್ಪನ್ನು ಹೇಗೆ ಹಾಕಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಆಗಿದೆ. ನಿಮಗೆ ಇಲ್ಲೂ ಕೂಡ ಇನ್ನೊಂದು ಸ್ವಲ್ಪ ಸ್ಟಿಫಾಗಿ ಬರಬೇಕು ಅಂತ ಅನಿಸಿದರೆ ಇಲ್ಲಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕಿ, ಇಲ್ಲಿ ಮೇಲ್ಗಡೆ ಮತ್ತು ಇಲ್ಲಿ ಮೇಲ್ಗಡೆ. ಏನು ಅವಶ್ಯಕತೆ ಇಲ್ಲ, ಬೇಕು ಅಂತ ಅನಿಸಿದರೆ ಹಾಕ್ಕೋಬೋದು. ಈಗ ನಾವೇನು ಮಾಡಬೇಕು, ಜಿಪ್ ಹಾಕುವ ಸಮಯ. ನೀವು ಹೀಗೆ ಬೇಕಾದರೂ ಕೂಡ ಇಟ್ಕೊಬೋದು, ಇಲ್ಲ ವಾಪಸ್ ಹೀಗೆ ಇಟ್ಕೊತೀನಿ ಅಂದರೂ ಕೂಡ ಇಟ್ಕೊಬೋದು. ಎರಡು ಕೂಡ ಚೆನ್ನಾಗೇ ಬರುತ್ತೆ. ಸ್ವಲ್ಪ
ಡಿಫ್ರೆಂಟಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿರೋ ಗ್ರ್ಯಾಂಡ್ ಪರ್ಸ್ ರೆಡಿ ಆಗಿಬಿಡುತ್ತೆ. ಈಗ ಜಿಪ್ಪನ್ನು ಹಾಕೋಣ. ಜಿಪ್ಪನ್ನು ಕೂಡ ನಾವು ಡೈರೆಕ್ಟ್ ಸ್ಟಿಚ್ಚನ್ನು ಹಾಕ್ಬೋದು. ಒಂದೇ ಸ್ಟಿಚ್ ಹಾಕಿದ್ರೂ ಕೂಡ ಸಾಕಾಗತ್ತೆ. ಜಸ್ಟ್ ನಾವು ಹೀಗೇ ಹೊಲಿಬೋದು, ಇಲ್ಲ ನಾವು ನಾರ್ಮಲಾಗಿ ಹೊಲಿತೀವಲ್ಲ ಹೀಗೆ ಹೊಲ್ಕೊಂಡು ಕೂಡ ಹೊಲಿಬೋದು. ಎರಡೂ ಕೂಡ ಇದರೊಳಗಡೆ ಮಾಡ್ಬೋದು. ನಾನು ಇಲ್ಲಿ ಒಳಗಡೆ ಮೇಲ್ಗಡೆ ಹೊಲ್ಕೊಂಡು ಅದನ್ನು ಹೀಗೆ ಫೋಲ್ಡ್ ಮಾಡಿ ಬರೋ ರೀತಿಯಲ್ಲೇ ಹೊಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ನೀವು ಜಸ್ಟ್ ಇದನ್ನೇ ಫೋಲ್ಡ್ ಮಾಡಿ ಹೀಗೆ ಹೊಲಿದ್ರೂ ಕೂಡ ಆಗತ್ತೆ, ಇಲ್ಲ ಹೀಗೆ ಹೊಲ್ಕೊಂಡ್ರೂ ಕೂಡ ಆಗತ್ತೆ. ಹೀಗೆ ಹೊಲ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಜಿಪ್ ತೆಗೆದು ಹಾಕಿ ಮಾಡಲಿಕ್ಕೇನು ಪ್ರಾಬ್ಲಮ್ ಏನು ಆಗೋದಿಲ್ಲ. ಇದೇ ರೀತಿಯಾಗಿ ಸ್ಟಿಚ್ ಮಾಡಿಬಿಡೋಣ ಅಲ್ವಾ, ಈಸಿಯಾಗೂ ಕೂಡ ಆಗುತ್ತೆ. ಇಲ್ಲಿ ಮೇಲ್ಗಡೆಯಿಂದ ಹೀಗೆ ಸ್ಟಿಚ್ ಮಾಡ್ತೀನಿ, ಆಮೇಲೆ ಇಲ್ಲಿ ಕಟ್ ಮಾಡಿಕೊಂಡು ಈ ಕಡೆನೂ ಇಟ್ಕೊಂಡು ಈ ರೀತಿ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಿಕೊಂಡು ಬರ್ತೀನಿ. ನೋಡಿ, ಮೇಲ್ಗಡೆಯಿಂದನೇ ಡೈರೆಕ್ಟಾಗಿ ಹೊಲಿದಿದ್ದೀನಿ. ಈಗ ಏನು ಮಾಡಬೇಕು, ನಾವು ಈ ಜಿಪ್ಪನ್ನು ಓಪನ್ ಮಾಡ್ಕೊಬೇಕು ಮತ್ತು ಹೀಗೆ ಇಟ್ಟು ಸ್ಟಿಚ್ಚನ್ನು ಮಾಡಿಕೊಂಡು ಬರ್ತೀನಿ. ನೋಡಿ, ಹೀಗೆ ನಾವು ಜಿಪ್ಪನ್ನು ಹಾಕೋದ್ರಿಂದ ಒಂದು ಕಡೆ ಒಂದು ಸ್ಟಿಚ್ಚು ಟೋಟಲ್ 2 ಸ್ಟಿಚ್ಚುಗಳು ನಮಗೆ ಉಳ್ಕೊಳ್ಳುತ್ತೆ. ನಾನು ರನ್ನರ್ ಹಾಕೋದನ್ನು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ನೀವು ಅದನ್ನು ನೋಡಿಲ್ಲ ಅಂತಂದರೆ ನೋಡಿ, ತುಂಬ ಈಸಿಯಾದ ಮೆಥಡಲ್ಲಿ ಹಾಕೋದು ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ನಾವು ರನ್ನರ್ ಹಾಕಿ ಆದಮೇಲೆ ಒಂದ್ಸರಿ ಹಾಕಿ ತೆಕ್ಕೊಂಬಿಡ್ಬೇಕು. ಆಮೇಲೆ ಮತ್ತೆ ಓಪನ್ ಮಾಡಿಕೊಂಡು ಹೀಗೆ ಮತ್ತೆ ಸೇಮ್ ಮೆಥಡಲ್ಲೇ ಇನ್ನೊಂದು ಸರಿ ಹಾಕ್ಕೊಂಡು ಮಧ್ಯಕ್ಕೆ ತಂದಿಟ್ಕೊಬೇಕು. ಆವಾಗ ಹೊಲಿಲಿಕ್ಕೂ ಕೂಡ ನಮಗೆ ಯಾವುದೇ ರೀತಿಯಾಗಿ ಕಷ್ಟ ಆಗೋದಿಲ್ಲ. ನೋಡಿ, ಈ ರೀತಿಯಾಗಿ ಆಗುತ್ತೆ. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ವಾಪಸ್ ಇದನ್ನು ಮಾತ್ರ ನಾವು ಈ ರೀತಿ ಹೊಲ್ಕೊಳ್ಳೋಣ. ಇಲ್ಲ ನಾವು ಇನ್ನೊಂದು ಮಾಡ್ಬೋದು ಅಂತಂದರೆ ಜಿಪ್ಪಿಗೆ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಕೊಟ್ಟು ಹೊಲಿಬೇಕಾಗತ್ತೆ. ಅದನ್ನು ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ನಾರ್ಮಲ್ ಸ್ಟಿಚ್ಚನ್ನೇ ಮಾಡ್ಕೊಂಬಿಡೋಣ. ಹೀಗಿಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಹೊಲ್ಕೊಂಡ್ರೆ ನಮ್ಮ ಪರ್ಸ್ ಮುಗಿದೋಗುತ್ತೆ. ಇಲ್ಲಿಂದ ಇಲ್ಲಿ ಹೊಲ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ನಾವು ನೋಡಿ, ಈ ರೀತಿಯಾಗಿ ಸ್ಟಿಚ್ ಮಾಡೋದ್ರಿಂದ ಎಲ್ಲೂ ಕೂಡ ದಾರ ಬಿಡುತ್ತೆ ಅನ್ನೋ ಗೋಜಿಲ್ಲ, ಮತ್ತು ಹಾಗೆ ಪರ್ಸ್ ಕೂಡ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಉಲ್ಟಾ ಪಲ್ಟಾ ಮಾಡಿಬಿಟ್ರೆ ಎಲ್ಲರೂ ಸಣ್ಣ ಪುಟ್ಟ ಫಂಕ್ಷನಿಗೆ ಹೋಗಿ ಬರಲಿಕ್ಕೆ ನಮ್ಮ ಪರ್ಸ್ ರೆಡಿ ಆಗಿಬಿಡುತ್ತೆ. ಈಗ ನೋಡಿ, ಈ ರೀತಿಯಾಗಿ ನಮ್ಮ ಪರ್ಸ್ ಕಾಣಿಸ್ತಾ ಇದೆ. ಒಂದು ಐರನ್ ಮಾಡ್ಕೊಬೇಕು. ಈ ರೀತಿ ಪರ್ಸನ್ನು ನಾವು ಹೀಗೆ ಪ್ಯಾಚ್ ವರ್ಕ್ ಮಾಡಿ ಸ್ಟಿಚ್ ಮಾಡಿದಾಗ ಒಂದು ಐರನ್ ಮಾಡ್ಕೊಳ್ಳಿ, ಆವಾಗ ಇನ್ನೂ ನೀಟಾಗಿ ಕೂರುತ್ತೆ. ನೋಡಿ, ನಾವೇನು ಇಲ್ಲಿ ಇದು ಮಾಡಿ ಏನು ಎಕ್ಸ್ಟ್ರಾ ಪ್ಯಾಚ್ ವರ್ಕ್ ಏನು ಮಾಡಿದ್ದಲ್ಲ, ಆದರೂ ಕೂಡ ಇಲ್ಲಿ ಸ್ಟಿಚ್ ಬಂದಿರೋದ್ರಿಂದ ಏನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಹಾಗೆ ನಾವು ಇಲ್ಲಿ 2 ಕಲರ್ ಅಲ್ಲದೆ 3-4 ಕಲರ್ಗಳನ್ನು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ನಾವಿವತ್ತು ಈ ರೀತಿ ಕಟ್ ಆದ ಬ್ಲೌಸ್ ಪೀಸಿಂದ ಒಂದು ಸೂಪರಾದ ಒಂದು ಮ್ಯಾಟನ್ನು ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಆದರೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಹಾಗೆ ನಮ್ಮ 2 ಚಾನಲ್ ಅವನಿ ಆಲ್ ಇನ್ ಒನ್ ಮಾರಂಗೋಲಿ, ಅದನ್ನು ಕೂಡ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ಎಲ್ಲರೂ ನೋಡಿದರೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ಇಷ್ಟಿಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಏನು ಮ್ಯಾಟ್ ಮಾಡ್ತಾರಪ್ಪ ಅಂತ ಅಂದ್ಕೊತಿದ್ದೀರಾ? ಆಲ್ರೆಡಿ ಅರ್ಧ ಬ್ಲೌಸ್ ಪೀಸು ಯಾವ್ಯಾವುದೋ ವಿಡಿಯೋಕ್ಕೆ ಯೂಸ್ ಮಾಡಿದ್ದಾಗಿತ್ತು, ಅದಕ್ಕಾಗಿ ತೊಗೊಂಡಿದ್ದೀನಿ. ಅದು ಹೀಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಎಲ್ಲಿ ಒಂದಷ್ಟು ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಅಳತೆ ಮಾತ್ರ ನಾನು 2.5 ಇಂಚನ್ನು ತೊಗೊಂಡಿದ್ದೀನಿ. ನೋಡಿ, 2.5 ಇಂಚನ್ನು ಹೀಗೆ ಅಗಲ ಕಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಉದ್ದ ಇಷ್ಟೇ ಉದ್ದ ಬೇಕು ಅಷ್ಟೇ ಉದ್ದ ಬೇಕು ಅಂತ ಏನಿಲ್ಲ. ನಾನು ಒಂದೊಂದು ಹೇಗೆ ಇದೆಯೋ ಆ ಸೈಜಿನಲ್ಲಿ ಉದ್ದುದ್ದಕ್ಕೆ ಒಟ್ಟು 2.5 ಇಂಚನ್ನು ಇಟ್ಕೊಂಡು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಯಾವ ಬ್ಲೌಸ್ ಪೀಸು ಎಷ್ಟು ಇದೆಯೋ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ.
ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಒಂದಷ್ಟು ಕಲರ್ಗಳು ಇದ್ದಾವೆ. ಈಗ ನಾವು ಅದನ್ನು ಮಿಕ್ಸ್ ಮಾಡ್ಕೊತ ಹೀಗೆ ಎಲ್ಲ ಬ್ಲೌಸ್ ಪೀಸನ್ನು ಜಾಯಿನ್ ಮಾಡ್ತಾ ಬರಬೇಕು. ಹಿಂಗೆ ಉದ್ದಕ್ಕೆ ಉದ್ದ ಪೀಸ್ ಆಗಬೇಕು. ಹೀಗೆ ಅಷ್ಟನ್ನು ಕೂಡ ಹೀಗೆ ಜಾಯಿನ್ ಮಾಡಿಕೊಂಡು ನಮಗೆ ಯಾವ್ಯಾವ ಬ್ಲೌಸ್ ಪೀಸ್ ಆದಮೇಲೆ ಯಾವ್ದು ಬೇಕು ಅಂತ ನೋಡಿಕೊಂಡು ಉದ್ದಕ್ಕೆ ಜಾಯಿನ್ ಮಾಡಿಕೊಂಡು ತೊಗೊಂಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಕೊನೆವರೆಗೂ ಕೂಡ ವಿಡಿಯೋವನ್ನು ನೋಡಿ. ಹಾಗೆ ನೀವು ಎಲ್ಲಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲದನ್ನೂ ಕೂಡ ಜಾಯಿಂಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಎಲ್ಲ ಬಟ್ಟೆ ಪೀಸ್ಗಳನ್ನು ಕೂಡ, ಎಲ್ಲ ಬ್ಲೌಸ್ ಪೀಸ್ಗಳನ್ನು ಕೂಡ ನಾನು ಜಾಯಿಂಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಅದೇ ಕಲ್ಲರ್ ಅಂದ್ಕೊಂಡೇನು ನೋಡಲಿಲ್ಲ. ಯಾವ್ಯಾವ ಕಲ್ಲರ್ ಕೈಗೆ ಸಿಗುತ್ತೋ ಎಲ್ಲದನ್ನೂ ಕೂಡ ಒಂದೊಂದಾಗಿ ಜಾಯಿಂಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ಏನು ಮಾಡಬೇಕು ಅಂತ ಹೇಳ್ತೀನಿ, ಹೇಗೆ ಮ್ಯಾಟನ್ನು ಮಾಡೋದು ಅಂತ. ನಾನು ಇಲ್ಲೊಂದು ಬೆಡ್ ಸ್ಪ್ರೆಡನ್ನು ತೊಗೊಂಡಿದ್ದೀನಿ. ಬೆಡ್ ಸ್ಪ್ರೆಡ್ಡು ನಿಮ್ಮ ಹತ್ರ ಹಳೇದು ಇದ್ದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ನೀವು ಉಟ್ಟು ಬಿಟ್ಟಿರೋ ಸೀರೆಯನ್ನು 2 ಲೇಯರ್ ಆಗಿ ಮಾಡಿಕೊಂಡ್ರೆ ದಪ್ಪ ಬರುತ್ತೆ. ಕೆಳಗಡೆ ಯಾವುದಾದ್ರು ಒಂದು ಕಾಟನ್ ಪೀಸನ್ನು ಹಾಕಿದ್ರೆ ಮ್ಯಾಟು ಜಾರೋದಿಲ್ಲ. ಇಲ್ಲ ಅಂತಂದರೆ ಟವಲ್ ಇದ್ದರೂ ಕೂಡ ಕಟ್ ಮಾಡಿ ಹಾಕ್ಕೊಬೋದು. ನಾನು ಒಂದು ಸ್ವಲ್ಪ ದೊಡ್ಡಕ್ಕಿರಲಿ, ಆರಾಮಾಗಿ ಕೆಳಗಡೆ ಕೂತ್ಕೊಳ್ಳಿಕ್ಕೆ ಬರಲಿ ಅಂತ ನಾನೊಂದು ಸ್ವಲ್ಪ ದೊಡ್ಡ ಮ್ಯಾಟನ್ನು ಹೊಲಿತಾ ಇದ್ದೀನಿ. ಇದು ನಾನು ಯಾವ ಅಳತೆಯಲ್ಲಿ ಹೊಲಿತಾ ಇದ್ದೀನಿ ಅಂತ ಅಂದರೆ 21 ಇಂಚು ಅಗಲ, ಹಾಗೆ ಉದ್ದ ಬಂದು 26 ಇಂಚು ಉದ್ದ. ಈ ಅಳತೆಯ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂದರೆ, ಇಲ್ಲೆಲ್ಲೂ ಕೂಡ ಎಡ್ಜ್ ಪೀಸ್ಗಳನ್ನು ನಾನು ಎಲ್ಲೂ ಕೊಟ್ಕೊತಾ ಇಲ್ಲ, ಅಂದರೆ ಪೈಪಿಂಗನ್ನು ನಾನೆಲ್ಲೂ ಕೂಡ ಕೊಟ್ಕೊತಾ ಇಲ್ಲ. ಈಗ ಫಸ್ಟ್ ಪೀಸು ನಾರ್ಮಲ್ಲಾಗಿ ಹೀಗೆ ಇಟ್ಕೊಂಡು ಇದರ ಮೇಲೆ ಸ್ಟಿಚ್ ಮಾಡ್ತಾ ಬರ್ತೀನಿ. ಇಲ್ಲಿವರೆಗೆ ಸ್ಟಿಚ್, ತುದಿವರೆಗೂ ಕೂಡ ಸ್ಟಿಚ್ ಆದಮೇಲೆ ಇಲ್ಲಿಗೆ ಕಟ್ ಮಾಡಬೇಕು. ಕೊನೆಗೆ ಇದನ್ನು ಇಲ್ಲಿ ಫಸ್ಟು ನಾನು ಇದೊಂದು ಪೀಸನ್ನು ಸ್ಟಿಚ್ ಮಾಡ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ತುದಿವರೆಗೆ ಸ್ಟಿಚ್ ಆದಮೇಲೆ ನಾವು ಇಲ್ಲಿಗೆ ಬಟ್ಟೆಯನ್ನು ಕಟ್ ಮಾಡಬೇಕು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ನೋಡಿ, ಒಂದ್ಸರಿ ಉದ್ದಕ್ಕೂ ಕೂಡ ಸ್ಟಿಚ್ ಮಾಡಿ ಆಯಿತು. ಈಗ ನಾವು ಹೀಗೆ ಇಟ್ಕೊಂಡು ಇಲ್ಲಿಗೆ ಸ್ಟಿಚ್ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡ್ಕೊಬೇಕು. ಆ ನಂತರ ಅದು ಹೀಗೆ ಬರುತ್ತಲ್ಲ, ಬಂದ ಮೇಲೆ ಇಲ್ಲೂ ಕೂಡ ಮೇಲ್ಗಡೆನೂ ಕೂಡ ಒಂದು ಸ್ಟಿಚ್ಚನ್ನು ಹಾಕಬೇಕು. ಒಂದು ಸ್ಟಿಚ್ಚನ್ನು ಹಾಕ್ಕೊಂಬರ್ತೀನಿ. ಆವಾಗ ಯಾವ ರೀತಿ ಕಾಣಿಸುತ್ತೆ, ಹೇಗೆ ಟರ್ನ್ ಮಾಡೋದು ಅಂತ ಇನ್ನೊಂದು ಸಾರಿ ತೋರಿಸ್ತೀನಿ. ನೋಡಿ, ಇಲ್ಲೊಂದು ಸ್ಟಿಚ್ ಆಯ್ತಲ್ಲ. ಈಗ ಏನು ಮಾಡಬೇಕು, ಇದನ್ನು ಹೀಗೆ ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಬೇಕು, ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಜಾಸ್ತಿ ಸ್ಟಿಚ್ ಬರುತ್ತೆ ಅಂದ್ಕೊಂಡು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಆವಾಗ ನೀಟಾಗಿ ಬರೋದಿಲ್ಲ. ಈಗ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೊತೀನಿ. ಇದೇ ರೀತಿ ಈ ಪೀಸನ್ನು ಹೇಗೆ ಇಟ್ಟು ಸ್ಟಿಚ್ ಮಾಡಿದ್ವಲ್ಲ ಅದೇ ರೀತಿ ಸ್ಟಿಚ್ ಮಾಡ್ತಾ ಬರಬೇಕು. ಮಾಡಿಕೊಂಡು ಬರ್ತೀನಿ. ನೋಡಿ, ಒಂದು ಬಟ್ಟೆ ಆದಮೇಲೆ ಒಂದು ಬಟ್ಟೆಯನ್ನು ಹೀಗೆ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಬರಬೇಕು. ಈಗ ಹೀಗೇ ಇಲ್ಲಿ ಹೀಗೆ ಇಟ್ಕೊಂಡು ಹೊಲ್ಕೊಂಡಿದ್ದೀನಿ. ಈಗ ಹೀಗೆ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಲೇಯರ್ ಬಟ್ಟೆಯನ್ನು ಇಟ್ಟು ಹೀಗೆ ಸ್ಟಿಚ್ ಮಾಡಬೇಕು. ಹೀಗೆ ಕೊನೆಗೆ ಅದೇ ರಿಪೀಟ್ ಆಗ್ತಾ ಹೋಗುತ್ತೆ. ಮತ್ತು ಹೀಗೆ ಇಟ್ಕೊಂಡು ನೆಕ್ಸ್ಟ್ ಲೈನ್ ಮತ್ತೆ ಇಟ್ಕೊಂಡು ಅದೇನೇ ಕೊನೆವರೆಗೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಬೇಕು. ಕಲರ್ ಆಗಿ ಬರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸೂಪರಾಗಿ ಕಾಣಿಸುತ್ತೆ. ಸುಮಾರು ದೊಡ್ಡಕ್ಕೂ ಕೂಡ ಬಂದಿದೆ. ಎಷ್ಟು ದೊಡ್ಡಕ್ಕೆ ಬಂದಿದೆ ಅಂತ ತೋರಿಸ್ತೀನಿ. ಹಾಗೆ ಕೊನೆವರೆಗೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಫೈನಲ್ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇದಿಷ್ಟು ಈಗ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬಂದುಬಿಡ್ತೀನಿ. ನೋಡಿ, ನಾವೀಗ ತುದಿಯವರೆಗೆ ಬಂದಿದ್ದೀವಿ. ಲಾಸ್ಟಲ್ಲಿ ಇಷ್ಟಿಷ್ಟು ಎಕ್ಸ್ಟ್ರಾ ಆಗ್ತಾಯಿದೆ. ನಾವೀಗಲ್ಲಿ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು
ಕೊನೆಗೆ ಇಲ್ಲಿ ಎಕ್ಸ್ಟ್ರಾ ಏನೇನು ಬಟ್ಟೆ ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ, ಅದನ್ನೆಲ್ಲ ಚಂದ ಮಾಡಿ ಟ್ರಿಮ್ ಮಾಡ್ಕೊಬೇಕು. ಟ್ರಿಮ್ ಮಾಡಿಕೊಂಡು ಬರ್ತೀನಿ. ನೋಡಿ, ಇಲ್ಲಿ ತುದಿಗೆ ಸ್ಟಿಚ್ ಮಾಡಿಕೊಂಡು ಟ್ರಿಮ್ ಮಾಡಿಕೊಂಡು ತಂದಿದ್ದೀನಿ. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಇದಕ್ಕೆ ತುದಿಯಲ್ಲಿ ಪೈಪಿಂಗ್ ಕೊಟ್ಟರೆ ಇನ್ನೂ ಚಂದವಾಗಿ ಕಾಣಿಸುತ್ತೆ. ನಾನು ತುದಿಗೆ ಪೈಪಿಂಗ್ ಕೊಡಲಿಕ್ಕಾಗಿ ಈ ರೀತಿ ಬ್ಲೌಸ್ ಪೀಸನ್ನು ಒಂದು 2.5 ಇಂಚನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಹೀಗೆ ಸ್ಟಿಚ್ ಮಾಡಿಕೊಂಡು ಅದನ್ನು ಹೀಗೆ ಫೋಲ್ಡ್ ಮಾಡಿ ಮತ್ತು ಸ್ಟಿಚ್ ಮಾಡಿ ಈ ಕಡೆನೂ ಕೂಡ ಹೀಗೆ ಬರೋ ರೀತಿಯಲ್ಲಿ ಸುತ್ತಲೂ ಕೂಡ ಕೊಟ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಫೈನಲ್ ಆಗಿ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಹೇಳ್ತೀನಿ, ತೋರಿಸ್ತೀನಿ. ಈಗ ನಾವು ಸ್ಟಿಚ್ ಮಾಡಿಕೊಂಡು ಪೈಪಿಂಗ್ ಕೊಟ್ಕೊಂಡು ತೊಗೊಂಬಂದುಬಿಡೋಣ. ಆಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಸುತ್ತಲೂ ಕೂಡ ಈ ರೀತಿಯಾಗಿ ಪೈಪಿಂಗನ್ನು ಕೊಟ್ಟು ಆಯಿತು. ಇದು ಕೂರಲಿಕ್ಕೆ ಮಾತ್ರ ಸೂಪರ್ ಆಗುತ್ತೆ. ನಾನು ಇಡೀ ಮ್ಯಾಟನ್ನು ಈಗ ಕೆಳಗಡೆ ಇಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಇಷ್ಟು ದೊಡ್ಡಕ್ಕೆ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರಿಗಾರು ಊಟಕ್ಕೆ ಹಾಕಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ಅನಿಸುತ್ತೆ. ಕೊನೆಗೆ ಇಲ್ಲಿ ಕಾಟನ್ ಬಟ್ಟೆ ಹಾಕಿದ್ರಿಂದ ಕೂತ್ಕೊಂಡ್ರೂ ಕೂಡ ಜಾರೋದು ಇಲ್ಲ. ಎಷ್ಟು ನೋಡಿ, ಒಂದು ಬ್ಲೌಸ್ ಹೊಲಿಲಿಕ್ಕೆ ಬರಲಿಲ್ಲ ಅಂತಂದರೆ ಹೇಗೆಲ್ಲ ನಾವು ಮಾಡ್ಕೊಬೋದು ಅಂತ. ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವೇನಾದ್ರು ನಮ್ಮ ವಿಡಿಯೋವನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಪೇಜನ್ನು ಫಾಲೋ ಮಾಡಿ. ಹಾಗೆ ನಮ್ಮ ಮಾರಂಗೋಲಿ ಮತ್ತು ಅವನಿ ಆಲ್ ಇನ್ ಒನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.